पूर्णकलशं रुधिराप्लुतमेव च दधानहस्तपद्माभ्यां कूष्माण्डा वरदास्तु मे. ನವರಾತ್ರಿಯ ಶುಭ ಸಂದರ್ಭದಲ್ಲಿ 4ನೆಯ ದಿನ ದುರ್ಗಾದೇವಿಯ ಯಾವ ರೀತಿಯಾಗಿರತಕ್ಕಂತಹ ಸ್ವರೂಪವನ್ನು ನಾವು ಉಪಾಸನೆಯನ್ನು ಮಾಡಬೇಕು, ಅದೇ ರೀತಿಯಲ್ಲಿ ಭಗವತಿಯನ್ನು ಯಾವ ಚಕ್ರದಲ್ಲಿ ಆರಾಧನೆಯನ್ನು ಮಾಡಿ ಯಾವ ರೀತಿಯಾಗಿರತಕ್ಕಂತಹ ಪೂಜೆಯಿಂದ ಭಗವತಿ ಸುಪ್ರೀತಳಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾಳೆ ಎಂಬ ವಿಷಯಕವಾಗಿ ಇವತ್ತು ನಾವು ನೋಡೋಣ. ಮತ್ತು ದುರ್ಗಿಯ 4ನೆಯ ಸ್ವರೂಪದ ಹೆಸರು ಕೂಷ್ಮಾಂಡ ಎಂಬುದಾಗಿರುವಂತಹದ್ದು. ತನ್ನ ಮಂದ ಮಧುರ ನಗುವಿನಿಂದ ಅಂಡ ಬ್ರಹ್ಮಾಂಡವನ್ನು ಉತ್ಪನ್ನವಾಗಿಸುವ ಕಾರಣ ಇವಳನ್ನು ಕೂಷ್ಮಾಂಡ ದೇವಿ ಎಂಬುದಾಗಿ ಹೇಳುವಂತಹದ್ದು. ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಂತಹ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಅಂಧಕಾರವೇ ಪಸರಿಸಿತ್ತು. ಅಂತಹ ಸಂದರ್ಭದಲ್ಲಿ ಇದೇ ದೇವಿಯು ತನ್ನ ಈಶಿತ್ ಹಾಸ್ಯದಿಂದ ಬ್ರಹ್ಮಾಂಡವನ್ನು ರಚಿಸಿದ್ದಳು. ಆದ್ದರಿಂದ ಇವಳಿಗೆ ಸೃಷ್ಟಿಯ ಆದಿಸ್ವರೂಪ, ಆದಿಶಕ್ತಿ ಎಂಬುದಾಗಿ ಹೇಳ್ತಾರೆ. ಇವಳಿಂದ ಮೊದಲು ಬ್ರಹ್ಮಾಂಡದ ಅಸ್ತಿತ್ವವೇ ಇರಲಿಲ್ಲ. ಇವಳ ನಿವಾಸವು ಸೂರ್ಯಮಂಡಲದೊಳಗಿನ ಲೋಕದಲ್ಲಿ ಇರುವಂತಹದ್ದು. ಸೂರ್ಯಲೋಕದಲ್ಲಿ ನಿವಾಸ ಮಾಡುವ ಅರ್ಹತೆ ಮತ್ತು ಶಕ್ತಿ ಕೇವಲ ಇವಳಲ್ಲೇ ಇರುವಂತಹದ್ದು. ಇವಳ ಶರೀರದ ಕಾಂತಿ ಪ್ರಭೆಯು ಕೋಟಿ ಸೂರ್ಯರಿಗೆ ಸಮಾನವಾಗಿ ದೇದೀಪ್ಯಮಾನವಾಗಿ ಹಾಗೂ ಹೊಳೆಯುವಂತಹದ್ದು. ಕೂಷ್ಮಾಂಡಾದೇವಿಯ ತೇಜಸ್ಸನ್ನು ತುಲನೆ ಮಾಡಲು ಸಾಧ್ಯವೇ ಇಲ್ಲದಂತಹದ್ದು. ಬೇರೆ ಯಾವುದೇ ದೇವತೆಗಳು ಇವಳ ತೇಜಃ ಪ್ರಭಾವಕ್ಕೆ ಸರಿಗಟ್ಟಲಾರರು. ಇವಳ ತೇಜಸ್ಸು ಮತ್ತು ಪ್ರಕಾಶದಿಂದಲೇ 10 ದಿಕ್ಕುಗಳಲ್ಲಿಯೂ ಕೂಡ ಪ್ರಕಾಶಿತವಾಗುವಂತಹದ್ದು. ಬ್ರಹ್ಮಾಂಡದ ಎಲ್ಲ ವಸ್ತುಗಳಲ್ಲಿಯೂ ಪ್ರಾಣಿಗಳಲ್ಲಿಯೂ ಇರುವಂತಹ ತೇಜಸ್ಸು ಇವಳದೇ ಒಂದು ಸಣ್ಣ ಛಾಯೆಯಾಗಿರುವಂತಹದ್ದು. ಇವಳಿಗೆ 8 ಭುಜಗಳಿದ್ದು ಅಷ್ಟಭುಜಾದೇವಿ ಎಂಬುದಾಗಿಯೂ ಕೂಡ ಖ್ಯಾತಳಾಗಿರುವಂತಹದ್ದು. ಇವಳ 7 ಕೈಗಳಲ್ಲಿಯೂ ಕೂಡ ಕ್ರಮಶಃ ಕಮಂಡಲು, ಧನುಷು, ಬಾಣ, ಕಮಲ, ಅಮೃತ ತುಂಬಿದಂತಹ ಕಲಶ, ಚಕ್ರ ಮತ್ತು ಗದೆ ಇವುಗಳನ್ನು ಧರಿಸಿರುವಂತಹದ್ದು. ಕೂಷ್ಮಾಂಡಾದೇವಿಯ ವಾಹನ ಸಿಂಹವಾಗಿರುವಂತಹದ್ದು. ಸಂಸ್ಕೃತದಲ್ಲಿ ಕುಂಬಳಕಾಯಿಯನ್ನು ಕೂಷ್ಮಾಂಡ ಎಂಬುದಾಗಿ ಹೇಳ್ತಾರೆ. ಬಲಿಗಳಲ್ಲಿ ಕುಂಬಳಕಾಯಿಯ ಬಲಿಯು ಇವಳಿಗೆ ಸರ್ವಾಧಿಕ ಪ್ರಿಯವಾಗಿರುವಂತಹದ್ದು. ಹಾಗಾಗಿ ಇವಳನ್ನು ಕೂಷ್ಮಾಂಡಾದೇವಿ ಎಂಬುದಾಗಿ ಹೇಳುವಂತಹ ಹೆಸರು ಬಂದಿರುವಂತಹದ್ದು. ನವರಾತ್ರಿಯ 4ನೆಯ ದಿನದ ಸ್ವರೂಪ ಕೂಷ್ಮಾಂಡಾದೇವಿಯ ಸ್ವರೂಪವೇ ಆಗಿದ್ದು, ಆವತ್ತಿನ ದಿನ ವಿಶೇಷವಾಗಿರತಕ್ಕಂತಹ ಉಪಾಸನೆ ಇದೇ ಸ್ವರೂಪದ್ದೇ ಆಗಿರುವಂತಹದ್ದು. ಈ ದಿನ ಸಾಧಕನು ತನ್ನ ಮನಸ್ಸನ್ನು ಮಣಿಪೂರ ಚಕ್ರದಲ್ಲಿ ನೆಲೆನಿಲ್ಲಿಸ್ತಾನೆ. ಮೂಲಾಧಾರ ಸ್ಥಿತವಾಗಿರ್ತಕ್ಕಂತಹ ಸುಪ್ತ ಶಕ್ತಿಯನ್ನು ಜಾಗೃತಗೊಳಿಸಿ ಆ ಶಕ್ತಿಯ ಸ್ವರೂಪವನ್ನು ಮಣಿಪೂರ ಚಕ್ರದಲ್ಲಿ ತಂದು ನಿಲ್ಲಿಸುವಂತಹದ್ದು. ಅಲ್ಲಿ ನಿಲ್ಲಿಸಿ ತನ್ನ ಮನಸ್ಸನ್ನು ಮಣಿಪೂರ ಚಕ್ರದಲ್ಲಿ ಕೇಂದ್ರೀಕರಿಸಿ ಭಗವತಿ ಕೂಷ್ಮಾಂಡಾದೇವಿಯನ್ನು ಧ್ಯಾನಿಸುತ್ತಾ ಯೋಗದಲ್ಲಿ ತನ್ಮಯವಾಗುವಂತಹದ್ದು. ಆದ್ದರಿಂದ ಅಂದು ಅವನ ಅತ್ಯಂತ ಪವಿತ್ರ ಮತ್ತು ಅಚಂಚಲ ಮನಸ್ಸಿನಿಂದ ಕೂಷ್ಮಾಂಡಾದೇವಿಯ ಸ್ವರೂಪವನ್ನು ಧ್ಯಾನದಲ್ಲಿ ಧರಿಸಿಕೊಂಡು ಪೂಜೆ ಉಪಾಸನೆಯ ಕಾರ್ಯದಲ್ಲಿ ತೊಡಗಬೇಕು. ಜಗಜ್ಜನನಿ ಕೂಷ್ಮಾಂಡಾದೇವಿಯ ಉಪಾಸನೆಯಿಂದ ಭಕ್ತ ಎಲ್ಲ ರೀತಿಯಾಗಿರತಕ್ಕಂತಹ ರೋಗ ಶೋಕಗಳು ಕೂಡ ನಾಶವಾಗುವಂತಹದ್ದು. ಇವಳ ಭಕ್ತಿಯಿಂದ ಆಯಸ್ಸು, ಯಶಸ್ಸು, ಬಲ ಮತ್ತು ಆರೋಗ್ಯದ ವೃದ್ಧಿಯಾಗುವಂತಹದ್ದು. ತಾಯಿ ಕೂಷ್ಮಾಂಡಾದೇವಿಯ ಸ್ವಲ್ಪ ಸೇವೆಯಿಂದ ಪ್ರಸನ್ನಳಾಗ್ತಾಳೆ. ನಿಜವಾದ ಹೃದಯದಿಂದ ಭಕ್ತಿಯಿಂದ ಯಾವ ಮನುಷ್ಯನು ಇವಳಿಗೆ ಸಂಪೂರ್ಣವಾಗಿ ಶರಣಾಗ್ತಾನೋ ಅಂತಹವರಿಗೆ ಅತ್ಯಂತ ಅನುಗ್ರಹವನ್ನು ಮಾಡುತ್ತಾ ಪರಮ ಪದವು ಕೂಡ ಪ್ರಾಪ್ತಿಯಾಗುವಂತಹದ್ದು. ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ವರ್ಣಿಸಿರುವಂತಹ ವಿಧಿವಿಧಾನಕ್ಕನುಸಾರವಾಗಿ ಜಗನ್ಮಾತೆ ದುರ್ಗೆಯ ಉಪಾಸನೆ ಮತ್ತು ಭಕ್ತಿಯ ಮಾರ್ಗದಲ್ಲಿ ಹಗಲು ರಾತ್ರಿ ಮುಂದುವರಿಯಬೇಕು. ದುರ್ಗೆಯ ಭಕ್ತಿ ಪ್ರಿಯವಾಗಿರುವಂತಹದ್ದು. ದುರ್ಗೆಯ ಭಕ್ತಿ ಮಾರ್ಗದಲ್ಲಿ ಕೆಲವೇ ಹೆಜ್ಜೆಗಳನ್ನು ಮುನ್ನಡೆದಾಗ
ಭಕ್ತ ಸಾಧಕನಿಗೆ ಅವಳ ಕೃಪೆಯು ಸೂಕ್ಷ್ಮ ಅನುಭವವಾಗುವಂತಹದ್ದು. ಈ ದುಃಖಮಯ ಸಂಸಾರವು ಅವನಿಗೆ ಅತ್ಯಂತ ಸುಖಮಯ ಹಾಗೂ ಸುಗಮವಾಗುವಂತಹದ್ದು. ತಾಯಿ ದುರ್ಗೆಯ ಉಪಾಸನೆಯು ಮನುಷ್ಯನಿಗೆ ಸಹಜ ಭಾವದಿಂದ ಭವಸಾಗರದಿಂದ ದಾಟಿಸಲು ಹೆಚ್ಚಿನ ಸುಗಮ ಹಾಗೂ ಶ್ರೇಯಸ್ಕರ ಮಾರ್ಗವಾಗಿರುವಂತಹದ್ದು. ಕೂಷ್ಮಾಂಡಾದೇವಿಯ ಉಪಾಸನೆಯು ಮನುಷ್ಯನಿಗೆ ಆದಿವ್ಯಾಧಿಗಳಿಂದ ಪೂರ್ಣವಾಗಿ ಮುಕ್ತಗೊಳಿಸಿ ಅವನಿಗೆ ಸುಖ ಮತ್ತು ಸಮೃದ್ಧಿ ಮತ್ತು ಉನ್ನತಿಯ ಕಡೆಗೆ ಕೊಂಡು ಹೋಗುವಂತಹದ್ದು. ಆದ್ದರಿಂದ ತನ್ನ ಅಲೌಕಿಕ ಪಾರಲೌಕಿಕ ಉನ್ನತಿಯನ್ನು ಬಯಸುವಂತಹ ಮನುಷ್ಯ ಇವಳ ಉಪಾಸನೆಯನ್ನು ಸದಾ ಕಾಲದಲ್ಲಿ ಮಾಡುತ್ತಾ ಇರಬೇಕು. ಹಾಗಾದರೆ ಯೋಗ ಮಾರ್ಗದಲ್ಲಿ ಇರುವಂತಹ ಸಾಧಕರು ತನ್ನ ಮಣಿಪೂರ ಚಕ್ರದಲ್ಲಿ ಭಗವತಿಯನ್ನು ಧ್ಯಾನಿಸುತ್ತಾ ಯೋಗ ತನ್ಮಯವರಾದರೆ, ನಾವು ಸಾಮಾನ್ಯವಾಗಿ ಆ ಯೋಗ ಮಾರ್ಗವನ್ನು ತಿಳಿದೇ ಇರತಕ್ಕಂತಹ ಮನುಷ್ಯರು ಯಾವ ರೀತಿಯಾಗಿರತಕ್ಕಂತಹ ಪೂಜೆಯನ್ನು ಮಾಡಬೇಕು ಅಂತಂದರೆ, ನಾಲ್ಕನೆಯ ದಿನ ಮೊದಲನೆಯ ದಿನ ನಾವು ಯಾವ ರೀತಿಯಾಗಿರತಕ್ಕಂತಹ ಕಲಶವನ್ನು ಸ್ಥಾಪನೆಯನ್ನು ಮಾಡಿದ್ದೇವೆಯೋ ಆ ಕಲಶದಲ್ಲಿ ನಾಲ್ಕನೆಯ ದಿನ ಕೂಷ್ಮಾಂಡಾದೇವಿಯ ಸ್ವರೂಪವನ್ನು ಆವಾಹನೆಯನ್ನು ಮಾಡಬೇಕು. ಆವಾಹನೆ ಮಾಡಿದಂತಹ ಆ ಕಲಶದಲ್ಲಿ ಷೋಡಶೋಪಚಾರಾದಿ ಪೂಜೆಗಳನ್ನು ಪೂರ್ಣವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂತಹದ್ದು. ಕೂಷ್ಮಾಂಡಾದೇವಿಗೆ ಷೋಡಶೋಪಚಾರ ಪೂಜೆಯನ್ನು ಸಮರ್ಪಿಸಿದ ನಂತರ ಅಷ್ಟೋತ್ತರ ಶತನಾಮ ಸಹಸ್ರನಾಮಾದಿಗಳಿಂದ ಕುಂಕುಮದಿಂದಲೋ ಅಥವಾ ಪತ್ರೆಯಿಂದಲೋ ಪುಷ್ಪದಿಂದಲೋ ಅರ್ಚನೆಯನ್ನು ಮಾಡಬೇಕು. ಅರ್ಚನೆ ಮಾಡಿದ ತರುವಾಯ ಧೂಪ ದೀಪಾದಿಗಳನ್ನು ಸಮರ್ಪಣೆಯನ್ನು ಮಾಡಿ ಭಗವತಿಗೆ ಪಾಯಸಾನ್ನವನ್ನು ನೈವೇದ್ಯವನ್ನು ಮಾಡುವಂತಹದ್ದು. ಪಾಯಸಾನ್ನವನ್ನು ನೈವೇದ್ಯ ಮಾಡಿದ ತರುವಾಯ ಮಹಾಮಂಗಳಾರತಿಯನ್ನು ಮಾಡಿ ಮಂತ್ರಪುಷ್ಪಗಳನ್ನು ಭಗವತಿಗೆ ಸಮರ್ಪಣೆಯನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಭಗವತಿಗೆ ನಮಸ್ಕಾರವನ್ನು ಮಾಡಬೇಕು. ಈ ರೀತಿಯಾಗಿ ನಮಸ್ಕಾರ ಮಾಡಿದ ತರುವಾಯ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಹೇ ಭಗವತಿ, ನಿನ್ನನ್ನು ಅನುದಿನವೂ ಕೂಡ ಅನುಕ್ಷಣವೂ ಕೂಡ ನಿನ್ನನ್ನು ನೆನೆಯುವಂತಹ ಸಾಮರ್ಥ್ಯ ಹೇಳುವಂಥದ್ದು ನನ್ನ ಮನಸ್ಸಿಗೆ ಬರಬೇಕು. ನಿನ್ನನ್ನು ನಿರಂತರವಾಗಿ ಸೇವೆ ಮಾಡುವಂತಹ ಸಾಮರ್ಥ್ಯ ಹೇಳುವಂಥದ್ದು ನನ್ನ ಶರೀರಕ್ಕೆ ಬರಬೇಕು. ಹಾಗಾಗಿ ನನಗೆ ಯಾವುದೇ ರೀತಿಯಾಗಿರತಕ್ಕಂತಹ ರೋಗ ಬಾಧೆ ಹೇಳುವಂತಹದ್ದು ಬರಬಾರದು. ಸದೃಢವಾಗಿರತಕ್ಕಂತಹ ವಜ್ರಕಾಯವನ್ನು ನೀನು ನನಗೆ ದೊರಕಿಸಿಕೊಡಬೇಕು. ಆಯಸ್ಸು ಮತ್ತು ಆರೋಗ್ಯವನ್ನು ನನಗೆ ಕರುಣಿಸಿ ನನ್ನನ್ನು ಅನುಗ್ರಹಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಈ ರೀತಿಯಾಗಿರತಕ್ಕಂತಹ ಪ್ರಾರ್ಥನೆಯನ್ನು ಮಾಡಿದ ತರುವಾಯ ಭಗವತಿಯಲ್ಲಿ ಸಂಪೂರ್ಣ ಶ್ರದ್ಧೆಯಿಂದ ಭಗವತಿಯ ಸ್ತೋತ್ರವನ್ನು ಅಥವಾ ಭಜನೆಯನ್ನು ಅಥವಾ ಧ್ಯಾನವನ್ನು ಮಾಡುವಂತಹದ್ದು. ಆವತ್ತಿನ ದಿನ ಸಂಪೂರ್ಣವಾಗಿ ನಾವು ಯಾವುದೇ ಕೆಲಸದಲ್ಲಿದ್ದರೂ ಸಹ ನಮ್ಮ ಒಳ ಮನಸ್ಸಿನಲ್ಲಿ ಭಗವತಿಯ ನಾಮಸ್ಮರಣೆಯನ್ನು ನಿರಂತರವಾಗಿ ಮಾಡ್ತಾ ಇರುವಂತಹದ್ದು. ರಾತ್ರಿಯ ಸಮಯದಲ್ಲಿ ಸಂಪೂರ್ಣವಾಗಿ ಜಾಗರಣೆಯನ್ನು ಮಾಡುವಂತಹದ್ದು. ಒಂದು ವೇಳೆ ಸಂಪೂರ್ಣವಾಗಿ ಜಾಗರಣೆಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಾದರೆ ನಾವು ಆವತ್ತಿನ ಕೆಲವು ಸಮಯವಾದರೂ ಸಹ ರಾತ್ರಿಯ ಸಮಯದಲ್ಲಿ ಸ್ತೋತ್ರವನ್ನು ಮತ್ತು ಭಜನೆಯನ್ನು ಮಾಡಿ ಕೆಲವು ಸಮಯವಾದರೂ ಕೂಡ ಭಗವತಿಯ ಧ್ಯಾನವನ್ನು ಮಾಡುವಂತಹದ್ದು. ಈ ರೀತಿಯಾಗಿ ನಾವು ನಾಲ್ಕನೆಯ ದಿನ ಭಗವತಿ ಕೂಷ್ಮಾಂಡಾದೇವಿಯನ್ನು ಉಪಾಸನೆಯನ್ನು ಮಾಡಿದಲ್ಲಿ ನಮ್ಮ ಶರೀರ ಹೇಳುವಂತಹದ್ದು ಸದೃಢವಾಗುವಂತಹದ್ದು. ಅಷ್ಟೇ ಅಲ್ಲದೆ ಎಲ್ಲ ರೀತಿಯಾಗಿರತಕ್ಕಂತಹ ರೋಗ ಬಾಧೆ ಹೇಳುವಂತಹದ್ದು ನಮಗೆ ನಿವೃತ್ತಿಯಾಗುವಂತಹದ್ದು. ಆರೋಗ್ಯ, ಆಯಸ್ಸು, ಶ್ರೇಯಸ್ಸು ಹೇಳುವಂಥದ್ದು ನಮಗೆ ಪ್ರಾಪ್ತವಾಗ್ತದೆ. ಇಹಲೋಕದಲ್ಲಿರತಕ್ಕಂತಹ ಎಲ್ಲ ಸುಖ ಶಾಂತಿಗಳು ಕೂಡ ಲಭಿಸಿ ಪಾರಲೌಕಿಕವಾಗಿರತಕ್ಕಂತಹ ಶಾಂತಿಯೂ ಕೂಡ ನಮಗೆ ಲಭಿಸುವಂತಹದ್ದು. ಹಾಗಾಗಿ ನಾವೆಲ್ಲರೂ ಸಹ ಈ ನವರಾತ್ರಿಯ ಶುಭ ಸಂದರ್ಭದ ನಾಲ್ಕನೆಯ ದಿನ ಭಗವತಿ ಕೂಷ್ಮಾಂಡಾದೇವಿಯನ್ನು ಭಕ್ತಿಯಿಂದ ಪ್ರೀತಿಯಿಂದ ಶುದ್ಧರಾಗಿ ಶ್ರದ್ಧೆಯಿಂದ ಪೂಜಿಸಿ ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗೋಣ.